ಮತವನ್ನ ನೀಡಿ ಮಮತಾ ಬ್ಯಾನರ್ಜಿ ಗುಂಡಾಗಳನ್ನ ತಲೆಕೆಳಗಾಗಿ ನೇತು ಹಾಕ್ತೀವಿ, ಅಮಿತ್ ಶಾ ಹೇಳಿಕೆ. ಬಿಜೆಪಿಗೆ ಮತವನ್ನ ನೀಡಿ ಮಮತಾ ಬ್ಯಾನರ್ಜಿ ಅವರ ಗುಂಡಾಗಳನ್ನ ತಲೆಕೆಳಗಾಗಿ ನೇತು ಹಾಕ್ತೇವೆ ಅಂತ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಹೇಳಿದ್ದಾರೆ. ಕಾಂಗ್ರೆಸ್ ಆಗಲಿ ಸಿಎಂ ಮಮತಾ ಬ್ಯಾನರ್ಜಿಯೇ ಆಗಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಮುಟ್ಟುವ ಧೈರ್ಯ ಇಲ್ಲ ಅಂತ ರಾಯಗಂಜ್ನ ಬಿಜೆಪಿ ಅಭ್ಯರ್ಥಿ ಕಾರ್ತಿಕ್ ಪಾರ್ಪಲ ಬಂಗಾಳದ ಉತ್ತರ ದಿನಪುರ್ ಜಿಲ್ಲೆಯ ಖರಂಡಗಿ ಪ್ರಚಾರದ ರ್ಯಾಲಿಯನ್ನ ಉದ್ದೇಶಿಸಿ ಅಮಿತ್ ಶಾ ಮಾತನಾಡಿದ್ದಾರೆ. ಗಡಿ ರಾಜ್ಯಕ್ಕೆ ನುಸುಳುವುದನ್ನು ತಡೆಯಲು ಬಂಗಾಳದ ಮುಖ್ಯಮಂತ್ರಿಗೆ ಸಾಧ್ಯ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಒಳನುಸುಳುವಿಕೆಯನ್ನ ನಿಲ್ಲಿಸದೆ ಅವರಿಂದ ಸಾಧ್ಯ ಇಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಒಳನುಸುಳುವಿಕೆಯನ್ನ ನಿಲ್ಲಿಸಬಹುದು. ಕಳೆದ ಬಾರಿ ನಮಗೆ 18 ಸೀಟನ್ನ ಕೊಟ್ಟಿದ್ದೀರಿ. ಮೋದಿಯವರು ರಾಮ ಮಂದಿರ ಕೊಟ್ಟಿದ್ದಾರೆ. ಈ ಬಾರಿ 35 ಸೀಟು ಕೊಡಿ, ನುಸುಳುವುದನ್ನ ನಿಲ್ಲಿಸುತ್ತೇವೆ ಎಂಬ ಭರವಸೆಯನ್ನ ನೀಡಿದರು. ಇತ್ತೀಚೆಗೆ ಬಂಗಾಳದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದ್ದ ಸಂದೇಶ ಖಾಲಿ ಗಲಾಟೆಯಲ್ಲಿ ಗೃಹ ಸಚಿವರನ್ನ ಉಲ್ಲೇಖಿಸಿದ್ದಾರೆ. ಸಂದೇಶ ಖಾಲಿಯಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಅವರು ತಮ್ಮ ಮತ ಬ್ಯಾಂಕ್ಗೆ ಧಕ್ಕೆಯಾಗದಂತೆ ಮಹಿಳೆಯರಿಗೆ ಚಿತ್ರಹಿಂಸೆ ನೀಡಲು ಅವಕಾಶ ಮಾಡಿಕೊಟ್ಟಿದ್ರು. ಹೈಕೋರ್ಟ್ ಅನ್ನ ಮಧ್ಯಪ್ರವೇಶಿಸಿತು. ಇದರಿಂದ ಆರೋಪಿಗಳು ಜೈಲಿನಲ್ಲಿ ಇದ್ದಾರೆ ಅಂತ ಶಾ ಹೇಳಿದ್ದಾರೆ. ನಾವು ರಾಯಗಂಜ್ನಲ್ಲಿ ಏಮ್ಸ್ ಯೋಜನೆಯನ್ನ ಹಾಕಿದ್ದೇವೆ. ಮಮತಾ ಅದನ್ನ ತಡೆದಿದ್ದಾರೆ. ನಮಗೆ 30 ಸೀಟ್ಗಳನ್ನ ಕೊಡಿ, ನಾವು ಉತ್ತರ ಬಂಗಾಳದ ಮೊದಲ ಏಮ್ಸ್ ನ ಕೆಲಸವನ್ನ ಪ್ರಾರಂಭಿಸುತ್ತೇವೆ. ಇದು ಮೋದಿಜಿ ಅವರ ಗ್ಯಾರಂಟಿ ಅಂತ ತಿಳಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.